ಎಲ್ಲ ನೋಡಿ ಇಲ್ಲಿ. ಈಗ ಈ ಎರಡು ಮಿರರಲ್ಲಿ ಎರಡು ಮಿರರ್ ಯಾವ ಆ್ಯಂಗಲಲ್ಲಿ ಇದ್ದಾವೆ, ಇವು ಯಾವ ಒಂದು ಕೋನದಲ್ಲಿ ಇದ್ದಾವೆ ಅಂದರೆ ನೇರವಾಗಿಲ್ವಾ, 180 ಡಿಗ್ರಿ ಆ್ಯಂಗಲಲ್ಲಿ ಇಟ್ಟಿದ್ದೀವಿ. ಇವಾಗ ಆ 180 ಡಿಗ್ರಿ ಆ್ಯಂಗಲಲ್ಲಿ ಇದ್ದಾಗ ಅಲ್ಲಿ ಕ್ಯಾಂಡಲ್ ಮಾತ್ರ ಒಂದೇ ಒಂದು ಕಾಣಿಸುತ್ತೆ, ಹೌದಾ. ಈಗ ಮದ್ದಿಗೆ ತಗೋಯ್ತು, ಇದು ಕ್ಯಾಂಡಲ್ ಇರುತ್ತಲ್ಲ ಹಿಂಗೆ ಎರಡೂದ್ರಲ್ಲೂ ಒಂದೇ ಕಾಣಿಸುತ್ತೆ. ಈಗ ನೋಡಿ, ಈ ಮಿರರಲ್ಲಿ ನೋಡಿದ್ರೆ ಅಷ್ಟೇ, ಈ ಮಿರರಲ್ಲಿ ನೋಡಿದ್ರೆ ಅಷ್ಟೇ ಒಂದೊಂದೇ ಕ್ಯಾಂಡಲ್ ಕಾಣಿಸುತ್ತೆ ಈಗ, ಹೌದಾ. ಮಿರರು 180 ಡಿಗ್ರಿ ಆ್ಯಂಗಲಲ್ಲಿ ಇಟ್ಟಾಗ ಕ್ಯಾಂಡಲ್ ಒಂದೇ ಕಾಣಿಸುತ್ತೆ, ಹೌದಾ. ಹೌದಾ, ಎಲ್ಲರಿಗೂ ಕಾಣಿಸ್ತೈತೆ ಅಲ್ಲಿ. ಇಲ್ಲಿ ನೋಡಿ, ಇದನ್ನ ನಾನು ಸ್ವಲ್ಪ ಈ ಥರ ಮಾಡಿದಾಗ ಎಷ್ಟು ಕ್ಯಾಂಡಲ್ ಕಾಣ್ತಾ ಇದೆ ನೋಡಿ, ಇಲ್ಲಿ 3, ಹೌದಾ. ಇಲ್ಲಿ ಒಂದು, ಈ ಕನ್ನಡಿಲೊಂದು, ಈ ಕನ್ನಡಿಲೊಂದು. ಅದೇ ಮತ್ತೆ ಇದನ್ನ ಇನ್ನೊಂದು ಸ್ವಲ್ಪ ಮೂವ್ ಮಾಡಿದೆ, ಎಷ್ಟು ಕ್ಯಾಂಡಲ್ ಕಾಣ್ತಾ ಇದ್ದಾವೆ, 4. ಈ ಆಫ್ ಮಾಡಿ. ಇಲ್ಲಿ ಏನು ಹೇಳ್ಬೋದು ಅಂತಂದರೆ, ಎರಡು ಕನ್ನಡಿಗಳ ಮಧ್ಯದಲ್ಲಿರುವಂಥ ಕೋನಗಳ ಅಂತರವನ್ನು ಕಡಿಮೆ ಮಾಡ್ದಂಗೆಲ್ಲ ಅಲ್ಲಿ ಕಾಣಿಸುವಂಥ ಕ್ಯಾಂಡಲ್ಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಇದಕ್ಕೆ ಒಂದು ಫಾರ್ಮುಲಾ ಕೂಡ ಇದೆ, ಅದು ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಈ ಥರ ಮಾಡಿ ನೋಡಿ ಪ್ರಯತ್ನಿಸಿ.